ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ಅತ್ತೆ ಸೊಸೆ ಅಡುಗೆ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಬನ್ನಿ, ಇವತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾಯಿದ್ದೀನಿ. ಈ ಸಾಂಬಾರನ್ನು ನೀವು ಅನ್ನದ ಜೊತೆ, ಮುದ್ದೆ, ದೋಸೆ, ಇಡ್ಲಿಗೆಲ್ಲ ಸೂಪರ್ ಆಗಿರುತ್ತೆ. ಬನ್ನಿ ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಮೊದಲು ನಾನು 2 ಕಪ್ಪಿನಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ 3 ಸಾರಿ ತೊಳ್ಕೊಂಡಿದ್ದೀನಿ. ಇವಾಗ 2 ದೊಡ್ಡ ಗ್ಲಾಸ್ನಷ್ಟು ನೀರು ಹಾಕ್ತಾಯಿದ್ದೀನಿ. ನಂತರ ಸಾಂಬಾರಿಗೆ ನಾನು ತರಕಾರಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅವು ಯಾವೆಂದರೆ ಕ್ಯಾರೆಟ್, ಬೀಟ್ರೂಟ್, ಆಲೂಗಡ್ಡೆ, ಟೊಮೆಟೊ, ಒಂದು ಚಿಕ್ಕದಾದ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ನುಗ್ಗೆಕಾಯಿ. ಇದರಲ್ಲಿ ನಾನು ನುಗ್ಗೆಕಾಯಿ ಒಂದನ್ನು ಬಿಟ್ಟು ಉಳಿದ ಎಲ್ಲವನ್ನು ಬೇಳೆಗೆ ಸೇರಿಸ್ತಾ ಇದ್ದೀನಿ. ನುಗ್ಗೆಕಾಯಿ ಯಾಕೆ ಬಿಡ್ತೀನಿ ಅಂದರೆ ಅದು ತುಂಬಾ ಬೇಗ ಬೇಯುತ್ತೆ, ಅದಕ್ಕೆ ಆಮೇಲೆ ಆ್ಯಡ್ ಮಾಡ್ತೀನಿ ಅದನ್ನು. ನೆಕ್ಸ್ಟ್ ಇವಾಗ 1 ಟೀ ಸ್ಪೂನ್ ಜೀರಿಗೆ ಹಾಕ್ತಾಯಿದ್ದೀನಿ, ಅರ್ಧ ಟೀ ಸ್ಪೂನ್ ಅರಿಶಿನ ಹಾಕ್ತೀನಿ, ಮತ್ತು 2 ಸ್ಪೂನ್ನಷ್ಟು ಎಣ್ಣೆ, 8ರಿಂದ 10 ಕಾಳಷ್ಟು ಮೆಂತೆಕಾಳು. ನಂತರ ಒಂದು ಕಟ್ ಪಾಲಕನ್ನು ಸಣ್ಣದಾಗಿ ಹೆಚ್ಚಿಕೊಂಡು ನೀಟಾಗಿ ತೊಳ್ಕೊಂಡು ಅದನ್ನು ಬೇಳೆಗೆ ಸೇರಿಸಬೇಕು. ಇದೆಲ್ಲವನ್ನು ಹಾಕಿದ ಮೇಲೆ 3 ಗ್ಲಾಸ್ನಷ್ಟು ನೀರು ಹಾಕಿ 2ರಿಂದ 3 ವಿಸಿಲ್ನಷ್ಟು ಕೂಗಿಸ್ಬೇಕು ಫ್ರೆಂಡ್. ನಂತರ ಇದಕ್ಕೆ ಒಗ್ಗರಣೆಗಾಗಿ ಎಣ್ಣೆಯನ್ನು ಹಾಕ್ತಾ ಇದ್ದೀನಿ. ಇದು ಕಾದ ನಂತರ ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿ, ಕರಿಬೇವು, ಕೊತ್ತಂಬರಿ, ಹಿಂಗು, ಅರಿಶಿನ, ಮತ್ತು ನಿಮಗೆ ಬೇಕಂದರೆ ನೀವು ಒಣಖಾರ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡಿದ್ರೂ ನಡೆಯುತ್ತೆ. ಯಾಕಂದರೆ ಆಲ್ರೆಡಿ ಹಸಿಮೆಣಸಿನ್ಕಾಯನ್ನು ಆ್ಯಡ್ ಮಾಡಿದ್ದೀನಿ ಆವಾಗಲೇ. ಇವಾಗ ಕುಕ್ಕರ್ದು 3 ವಿಸಿಲ್ ಆಗಿದೆ ಫ್ರೆಂಡ್ಸ್. ಕುಕ್ಕರ್ನಲ್ಲಿ ತರಕಾರಿ ಮತ್ತು ಬೇಳೆ ಬೆಂದಿರುತ್ತೆ. ಕುಕ್ಕರ್ನಲ್ಲಿ ನೀರು ಜಾಸ್ತಿ ಇದ್ದರೆ ಅದನ್ನು ನಾವು ಬೇರೆ ಒಂದು ಪಾತ್ರೆಗೆ ತೆಗೆದಿಟ್ಕೋಬೇಕು. ಇದರಿಂದ ನಮಗೆ ಬೇಳೆಯನ್ನು ದಟ್ಟಿಸ್ಲಿಕ್ಕೆ ಅಂದರೆ ಸ್ಮ್ಯಾಶ್ ಮಾಡಲಿಕ್ಕೆ ಈಸಿ ಆಗುತ್ತೆ. ಚೆನ್ನಾಗಿ ನಾವು ಅದನ್ನು ದಟ್ಟಿಸಿದ ನಂತರ ತೆಗೆದಿಟ್ಕೊಂಡಿರೋ ನೀರನ್ನು ಮತ್ತೆ ಕುಕ್ಕರ್ಗೆ ಹಾಕಬೇಕು. ನಂತರ ಇದಕ್ಕೆ ಇವಾಗ ನುಗ್ಗೆಕಾಯಿಯನ್ನು ಆ್ಯಡ್ ಮಾಡಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಒಗ್ಗರಣೆಯನ್ನು ಕೊಟ್ಟು ಇಟ್ಕೊಂಡಿರ್ತೀವಿ ಅಲ್ವಾ, ಅದನ್ನು ಕೂಡ ಆ್ಯಡ್ ಮಾಡಬೇಕು. ಆಮೇಲೆ ಇದಕ್ಕೆ 1 ಸ್ಪೂನ್ನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೀವು ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಬಹುದು. ಸ್ವಲ್ಪ ಬೆಲ್ಲ ಹಾಕಬೇಕಾಗುತ್ತೆ. ಇದೆಲ್ಲ ಹಾಕಿದ ನಂತರ ಚೆನ್ನಾಗಿ ಕುದಿಬೇಕು ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಇವಾಗ ಕುದೀತಾ ಇದೆ, ಎಷ್ಟು ಚೆನ್ನಾಗಿ ಕುದೀತಾ ಇದೆ. ಸೊ ಇವಾಗ ಸರ್ವ್ ಮಾಡಲಿಕ್ಕೆ ನುಗ್ಗೆಕಾಯಿ ಸಾಂಬಾರು ರೆಡಿ ಆಯಿತು. ಸರಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಫ್ರೆಂಡ್ಸ್. ಮತ್ತು ನಿಮ್ಮನ್ನು ನೆಕ್ಸ್ಟ್ ರೆಸಿಪಿಯೊಂದಿಗೆ ಮೀಟ್ ಮಾಡ್ತೀನಿ. ಅಲ್ಲಿ ತನಕ ನಮಸ್ಕಾರ, ಟೇಕ್ ಕೇರ್, ಬಾಯ್.